ಆತ್ಮೀಯರೇ, ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗೆ 50 ಎಕರೆ ಸರ್ಕಾರಿ ಜಮೀನು ಕಾಯಂ ಆಗಿ ಮಂಜೂರಾಗಿದೆಯಾ ಹಾಗಂತ ಒಂದು ವರದಿ ಇದೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಹೋಬಳಿ PH ಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಸರ್ಕಾರಿ ಜಮೀನು ಪೈಕಿ 50 ಎಕರೆ ಜಮೀನನ್ನು ಕಾಯಂ ಆಗಿ ಮಂಜೂರು ಮಾಡೋ ಸಂಬಂಧ ಕಂದಾಯ ಇಲಾಖೆ ವರದಿ ಕೇಳಿದೆ. ಈ ವಿಷಯ ಈಗ ಬಹಿರಂಗವಾಗಿದೆ. 50 ಎಕರೆ ಅಂದರೆ ಸಾಮಾನ್ಯ ವಿಷಯವೇನಲ್ಲ. ಮತ್ತು ಪರಮೇಶ್ವರ್ ಅಂತ ಗೃಹ ಮಂತ್ರಿಗಳು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಕೂಡ ಅಂಥ ನಿರ್ಗತಿಕ ಸಂಸ್ಥೆನೂ ಏನಲ್ಲ. ಅಗಾಧವಾಗಿ ಬೆಳೆದು ಹೋಗಿರುವಂಥ ಸಂಸ್ಥೆಗೆ ಇನ್ನಷ್ಟು ಮತ್ತಷ್ಟು ಜಮೀನು ಸರ್ಕಾರದಿಂದ ಮಂಜೂರು ಮಾಡೋದು ಅಂದರೆ ದೇಶಾದ್ಯಂತ ಚರ್ಚೆಯ ವಿಷಯವಾಗಿದೆ. ಹುಲಿಯೂರು ದುರ್ಗದ PH ಹಳ್ಳಿ ಜಮೀನು 1 ಎಕರೆ ಕಡಿಮೆ ಅಂದರೂ 25ರಿಂದ 30 ಲಕ್ಷ ಇರ್ಬೋದು ಅನ್ನೋಂಥ ಒಂದು ಅಂದಾಜಿದೆ. ಇನ್ನು 50 ಎಕರೆ ಅಂದರೆ ಎಷ್ಟು ಕೋಟಿ ಆಗ್ಬೋದು? ಸುಮ್ಮನೆ ಬರುತ್ತಾ ಇದು? ಬಡವರು ಒಂದು ಮನೆ ಕಟ್ಟಬೇಕು ಅಂದರೆ ಇವತ್ತು ಎಷ್ಟು ಹಣ ಬೇಕು, ಎಷ್ಟು ಕಷ್ಟಪಡ್ತಾರೆ. BJP ಸರ್ಕಾರದ ಅವಧಿಯಲ್ಲೇ ಆಗಬೇಕಿದ್ದ ಮಂಜೂರು ಕಾರ್ಯ ಆಗಿರಲಿಲ್ಲ. ನಂತರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಂಜೂರು ಕಾರ್ಯಕ್ಕೆ ಜೀವ ಬಂದಿದೆ. PH ಹಳ್ಳಿ ಗ್ರಾಮದಲ್ಲಿ ಇರುವಂಥ ಸರ್ವೆ ನಂಬರ್ 23ರ ಪೈಕಿ ಒಟ್ಟು 376 ಎಕರೆ ಬಿ ಖರಾಬ್ ಜಮೀನು. ಇದರಲ್ಲಿ 153 ಎಕರೆ ಇದ್ದು ಈ ಜಮೀನಿನ ಪೈಕಿ 50 ಎಕರೆ ಪರಮಣ್ಣನ ಸಿದ್ಧಾರ್ಥ ವಿದ್ಯಾಸಂಸ್ಥೆಗೆ ಮಂಜೂರು ಮಾಡಿಕೊಳ್ಳಲು ಪ್ರಸ್ತಾವನೆ ಇಟ್ಟಿದ್ದಾರೆ. ಹಾಗೆ ಭೂ ಮಂಜೂರಾತಿ ನಿಯಮಗಳು ಅಂತ ಇರ್ತವೆ. 1969ರ ನಿಯಮ 27ರ ಅಡಿಯಲ್ಲಿ ಕಾನೂನು ರೀತಿ ಅಧಿಕಾರ ಚಲಾಯಿಸಿ ಸರ್ಕಾರ ಮಂಜೂರು ಮಾಡಲು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು ಪ್ರಸ್ತಾವನೆ ಸಲ್ಲಿಸಬಹುದು ಮಂಜೂರು ಮಾಡೋದಕ್ಕೋಸ್ಕರ. ಇಲ್ಲಿ ಯಾವ ಮಾನದಂಡ ಆಧರಿಸಿ ಸರ್ಕಾರ ಜಮೀನು ಮಂಜೂರು ಮಾಡೋಕೆ ಹೊರಟಿದೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಸರ್ಕಾರನೇ ಸ್ಪಷ್ಟನೆ ಕೊಡಬೇಕಿದೆ. ಬಡವರು ಒಂದು ಅರ್ಧ ಸೈಟು ತಗೋಬೇಕು ಅಂತಂದರೆ ಇವತ್ತು ಕನಸಿನ ಮಾತು. ಆದರೆ ಶ್ರೀಮಂತ ರಾಜಕಾರಣಿಗಳು ಮಾತ್ರ ಗೋಮಾಳ, ಖರಾಬು, ಬಂಡೆ ಖರಾಬು, ಕೆರೆ ಕಟ್ಟೆ ಯಾವುದು ಬಿಡಲ್ಲ, ಲೂಟಿ ಹೊಡೆದು ಇಟ್ಕೊಂತಾರೆ. ಈಗಾಗಲೇ ಚಿನ್ನದ ಸ್ಮಗ್ಲಿಂಗ್ ವಿಷಯದಲ್ಲಿ ರಣ್ಯಾರಾವ್ ಜೊತೆ ತಗಲಾಕೊಂಡಿರುವಂಥ ಸಚಿವರಿಗೆ ಚಿನ್ನದ ಕಂಟಕದೊಂದಿಗೆ ಭೂಕಂಟಕ ಕೂಡ ಎದುರಾಗಿದೆ. ಗೃಹ ಸಚಿವ ಪರಮೇಶ್ವರ್ ಅವರಿಗೆ ತಮ್ಮ ಮುಂದಿನ ರಾಜಕೀಯ ಪಯಣ ತುಂಬ ಕಷ್ಟನೇ ಅಂತ ಹೇಳಲಾಗಿದೆ. ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಇದಕ್ಕೆಲ್ಲ ಏನು ಸ್ಪಷ್ಟನೆ ಕೊಡ್ತಾರೋ ನೋಡೋಣ.